ನ್ಯೂಸ್ ಕೆಫೆ ವೀಕ್ಷಕರಿಗೆ, ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳು. ನಾವು ಜಕ್ಕೂರ್ ಲೇಔಟಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ನಾಗರಾಜ್ ಭಟ್ ಅನ್ನುವಂಥವರು ಹಿಂದೆ ಕನಕವರ್ಣಂ ಕನಕಮಾಲ್ಯಾಂಬರಧರಂ ಕನಕಛತ್ರ ಧ್ವಜರಥ ಪತಾಕ ಉಪಶೋಭಿತಂ ಈ ರೀತಿಯಾಗಿ ಮಂತ್ರಗಳೆಲ್ಲ ಬರುತ್ತೆ. ಕನಕವರ್ಣ, ಕನಕ ಅಂತಂದ್ರೆ ಚಿನ್ನ. ಹಿಂದಿನ ಕಾಲದಲ್ಲಿ ಅಂದ್ರೆ ಈಗ ಒಂದು 250-300 ವರ್ಷದ ಹಿಂದೆ ಹೋದ್ರೆ ಚಿನ್ನದ ನಾಣ್ಯಗಳನ್ನ ಬಳಸ್ತಾ ಇದ್ರು. ಅಲ್ಲಿ ಶ್ರೀ ಸೂಕ್ತ ಅನ್ನುವಂಥದ್ದು ಬರುತ್ತೆ. ಅದು ಲಕ್ಷ್ಮಿಗೆ ಸಂಬಂಧಿಸಿದಂತಹ ಸೂಕ್ತಗಳು. ಅದರಲ್ಲಿ ವಿಶೇಷವಾಗಿ ಚಿನ್ನದ ಬಗ್ಗೆ ಎಲ್ಲವನ್ನ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಅದೊಂದು ವೈಜ್ಞಾನಿಕ. ನಮ್ಮ ಖಜಾನೆಗಳು, ಬ್ಯಾಂಕ್ಗಳಲ್ಲೆಲ್ಲ ಯಾವ ರೀತಿಯಾದಂತಹ ಸಂರಕ್ಷಣೆ ಮಾಡಬೇಕು ಅದೆಲ್ಲವನ್ನ ಆ ಶ್ರೀ ಸೂಕ್ತದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಚಿನ್ನ, ಉದಾಹರಣೆಗೆ ನೀವು ಮನೆಯಲ್ಲಿ ಕೆಲವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಲಕ್ಷ್ಮಿ ಕಾಸು ಅಂತ. ಹಿಂದಿನ ಕಾಲದಲ್ಲಿ 4 ಆಣೆ, ಈಗ ಒಂದು 60 ವರ್ಷ ಹಿಂದಿನವರಾದ್ರೆ 4 ಆಣೆಗೆ ಒಂದು ಕಾಸು ಸಿಗ್ತಾ ಇತ್ತು, ಲಕ್ಷ್ಮಿ ಕಾಸು ಸಿಗ್ತಾ ಇತ್ತು. ಆ ಲಕ್ಷ್ಮಿ ಕಾಸನ್ನ ಕಲಶದ ಒಳಗಡೆ ಹಾಕಿ, ಅದು ಆಗಲ್ಲ, ಬಡತನ, ನಾವು ಅಷ್ಟೆಲ್ಲ ಇಲ್ಲ ಸ್ವಾಮಿ, ನಾನು ಬಹಳಷ್ಟು ಜನ ಕೇಳಿದ್ದೇನೆ, ಅಷ್ಟು ಖರ್ಚು ಮಾಡ್ಲಿಕ್ಕೂ ಕಷ್ಟ ಅನ್ನುವಂಥದ್ದು ಇರ್ತಾರೆ. ಅದಕ್ಕೆ ಹೇಳಿದೆ, 5 ರೂಪಾಯಿ ಚಿನ್ನದ ಕಾಣೆ ಇದ್ದಂಗೆ ಕಾಣಿಸುತ್ತೆ, ಹಾಗಾಗಿ 5 ರೂಪಾಯಿ ಹಾಕಿ ಅದನ್ನ ಪೂಜೆ ಮಾಡಿ. ಈಗೆಲ್ಲ ನೋಟು ಬಂದಿದೆ, 100 ರೂಪಾಯಿ ನೋಟು, 200 ರೂಪಾಯಿ ನೋಟು, 300 ರೂಪಾಯಿ ನೋಟು. ಅದು ಖಂಡಿತವಾಗಿ ಲಕ್ಷ್ಮಿ ಅಂತ ಹೇಳ್ತೇವೆ, ಹೌದು. ಆದರೆ ಅಲ್ಲಿ ಅಷ್ಟಲಕ್ಷ್ಮಿಯರು, ಧನಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಕೀರ್ತಿ ಲಕ್ಷ್ಮಿ, ವಿಜಯಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರು ಬರುವಂತದ್ದು. ಆ ಧನಲಕ್ಷ್ಮಿ ಅನ್ನುವಂಥದ್ದು 1 ರೂಪಾಯಿ ಇಟ್ಟರು ಸಹ ಅದು ಹಣನೆ. ಧನ ಧಾನ್ಯ ಅನ್ನುವಂಥದ್ದು ನಾವು ಕಲಶದ ಕೆಳಗಡೆನೆ ಧಾನ್ಯ ಹಾಕಿರ್ತೇವೆ. ಧನಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ. ಈಗ ನೀವು ಆಭರಣಗಳನ್ನ ಹಾಕೊಂಡು ನೀವು ಎಂತ ಕೊಡು ಬಡತನ ಇದ್ರೂ ಸಹ ಒಂದು ತಾಳಿಯನ್ನಾರು ಕಟ್ಕೊಂಡಿರ್ತೀರಲ್ಲ, ಅದೇ ಸಾಕು. ಐಶ್ವರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ. ನೀವು ಏನೇ ಪೂಜೆ ಮಾಡ್ಬೇಕಾದ್ರೂ ಮಕ್ಕಳ ಜೊತೆಗೆ ಪೂಜೆ ಮಾಡದೇ ಇರ್ತೀರ. ಮಕ್ಕಳನ್ನು ಒಳ್ಳೆ ಇದ್ದದ್ ಬಟ್ಟೆನಲ್ಲೇನೆ ಒಂದು ವಿಶೇಷ ಶೃಂಗಾರ ಮಾಡಿ ತಂದು ಕೂರಿಸ್ಕೊಂಡು ಪೂಜೆ ಆರಾಧನೆ ಮಾಡ್ತೀರಿ. ಹೀಗೆ ಸಂತಾನ ಲಕ್ಷ್ಮಿ, ವಿಜಯಲಕ್ಷ್ಮಿ, ಕೀರ್ತಿ ಲಕ್ಷ್ಮಿ, ಈ ರೀತಿಯಾಗಿ ಆ ಭಗವತಿಯನ್ನ ಕೀರ್ತನೆ ಮಾಡಿ ಕೊಂಡಾಡ್ತೀರಿ. ಅದೇ ನಿಮಗೆ ಅಷ್ಟ ಐಶ್ವರ್ಯ ತಂದು ಕೊಡುವಂಥದ್ದು. ಹಾಗಂತ ಹೇಳ್ಕೊಂಡ್ಬಿಟ್ಟು ನೀವೊಂದು ವರಮಹಾಲಕ್ಷ್ಮಿ ಇವತ್ತು ಮಾಡಿದ್ದೇನೆ, ನಾಳೆನೆ ನಂಗೆ 1 ಲಕ್ಷ ರೂಪಾಯಿ ಬಂದ್ಬಿಡ್ಬೇಕು ಅಂತಂದ್ರೆ ಅದು ಸಾಧ್ಯವಿಲ್ಲ. ನಿಮಗೂ ಸಹ ಅವರಿಗೂ ಎಲ್ಲರಿಗೂ ಅದೃಷ್ಟ ಅನ್ನೋದು ಇರುತ್ತೆ. ಇವತ್ತೊಂದು 50 ರೂಪಾಯಿ ಸಂಪಾದನೆ ಮಾಡಿದ್ರೆ ನಾಳೆಗೆ ಒಂದು 100 ರೂಪಾಯಿ ಸಂಪಾದನೆ ಮಾಡೋದು, ನಾಡಿದ್ದು 150 ರೂಪಾಯಿ ಸಂಪಾದನೆ ಮಾಡೋದು. ಹೀಗೆ ಹಂತ ಹಂತವಾಗಿ ನಿಮ್ಮ ಜೀವನವನ್ನ ಉದ್ಧಾರ ಮಾಡುವಂತವಳು ಆ ವರಮಹಾಲಕ್ಷ್ಮಿ ಅನ್ನುವಂಥದ್ದು. ಹಾಗಾಗಿ ನನ್ನಲ್ಲಿ ಚಿನ್ನ ಇಲ್ಲ, ನನ್ನಲ್ಲಿ ಬೆಳ್ಳಿ ಇಲ್ಲ, ನನ್ನಲ್ಲಿ ಅಷ್ಟೆಲ್ಲ ದುಡ್ಡಿಲ್ಲ ಅನ್ನುವಂಥ ಬೇಜಾರು ಬೇಡ. 1 ರೂಪಾಯಿ ಇಟ್ಕೊಂಡು ನೀವು ಪೂಜೆ ಮಾಡಿದ್ರು, ನಾನು ಆಗ್ಲೇ ಹೇಳಿದೆ, ಕಲಶದ ಒಳಗಡೆ ನೀವೇನ್ ಹಾಕ್ತೀರಿ ಅಷ್ಟೇ ಸಾಕು. ಕೆಲವರು ಉಳ್ಳವರು ಶಿವಾಲಯ ಮಾಡುವರು ಅಂತ ಹೇಳಿದಾಗೆ ಅವರು ದೊಡ್ಡದಾಗಿ ಇಟ್ಕೊಂಡ್ಲಿ. ನೀವು ಬಡತನದಲ್ಲಿ ಇರುವಂತವರು ಆಗ್ಲಿ, ಮಧ್ಯಮದ ಜನಗಳು ಆಗ್ಲಿ, ನಿಮ್ಮಲ್ಲಿ ಏನಿದೆ, ಮನೆಯಲ್ಲಿ ಏನು ದೊರಕುತ್ತದೆ ಅದನ್ನೇ ಅಲಂಕಾರವಾಗಿ ಮಾಡಿಕೊಂಡು ಪೂಜೆಯನ್ನು ಮಾಡಿ. ಆ ಭಗವತಿ ಖಂಡಿತವಾಗಿ ಒಲಿತಾಳೆ. ಬೆಳ್ಳಿ, ಖಂಡಿತ ಬೆಳ್ಳಿ ನಾಣ್ಯವೂ ಸಹ, ಈ ಲಕ್ಷ್ಮಿ ಕಾಸು ಅಥವಾ ಬೆಳ್ಳಿ ನಾಣ್ಯವೂ ಸಹ ಬರುತ್ತೆ. ಲಕ್ಷ್ಮಿ ಇದ್ದೆ ಈಗೆಲ್ಲ ಪೆಂಡೆಂಟ್ಗಳು ಬರ್ತವೆ, ಅದು ಕೆಲವರು ಇಟ್ಕೊಂಡಿರ್ತಾರೆ. ತುಂಬಾ ಈ ದೇವಸ್ಥಾನಗಳಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಬಹಳ ಭಕ್ತಿಯಿಂದ ದೇವ್ರ ಪೂಜೆ ಮಾಡುವಾಗ ದೇವ್ರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅದು ಯಾವುದು ಇಲ್ಲ ಅಂತಂದ್ರೆ ಮನೆಯಲ್ಲಿ ಲಕ್ಷ್ಮಿ ವಿಗ್ರಹವಂತೂ ಇದ್ದೇ ಇರುತ್ತೆ. ಯಾರ ಮನೆಯಲ್ಲಾದ್ರೂ ಲಕ್ಷ್ಮಿ ವಿಗ್ರಹ ಇದ್ದೇ ಇರುತ್ತೆ. ಅದಕ್ಕೆ ಪಂಚಾಮೃತಾದಿಗಳನ್ನ ಸ್ನಾನ ಮಾಡಿಸಿ ಆ ಲಕ್ಷ್ಮಿ ವಿಗ್ರಹವನ್ನೇ ಇಟ್ಕೊಂಡ್ರು ಆಯ್ತು. ನಿಮಗೆ ದುಡ್ಡಿಟ್ರೇನೆ ವರಮಹಾಲಕ್ಷ್ಮಿ ಅನ್ನುವಂಥದ್ದಲ್ಲ. ವಿಶೇಷವಾಗಿ ಹಬ್ಬ ಹರಿದಿನ ಬರುವಂತದ್ದು ಅಂತಂದ್ರೆ ನಾವೆಲ್ಲ ಈ ಫಾದರ್ಸ್ ಡೇ, ಮದರ್ಸ್ ಡೇ ಅಥವಾ ಈ ಯೋಗ ದಿನ ಇತ್ಯಾದಿಗಳನ್ನೆಲ್ಲ ನಾವು ಆಚರಣೆ ಮಾಡ್ತೀವಿ. ಹಾಗೇನೆ ಇದು ಒಂದು ಬಹಳ ಸಂತೋಷವನ್ನು, ಮುದವನ್ನು ಕೊಡುವಂತಹ ಒಂದು ಆಚರಣೆ ಅನ್ನುವಂಥದ್ದು. ಹಾಗಾಗಿ ಹಣವೇ ಬೇಕು, ಅದರಿಂದಾಗಿಯೇ ನಾವು ಉದ್ಧಾರ ಆಗ್ತೇವೆ ಅನ್ನುವಂಥದ್ದು ನಿಮಗೆ ಆ ಬೇಜಾರು ಅನ್ನೋದು ಬೇಡ. ಈ ಕೆಲವರು ಮನೆಯಲ್ಲಿ ಲಕ್ಷ್ಮಿ ವಿಗ್ರಹವೂ ಇರುವುದಿಲ್ಲ, ದೇವರ ಕೋಣೆನೇ ಇರುವುದಿಲ್ಲ. ಕೆಲವರಿಗೆ ಒಂದು ಫೋಟೋವನ್ನು ಇಟ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ನಮ್ಮನೆಯಲ್ಲಿ ಫೋಟೋ ಇಲ್ವಲ್ಲ ಸ್ವಾಮಿ ಅಂತ ಹೇಳ್ಬೋದು. ಫೋಟೋ ಇದ್ದವರು ಫೋಟೋಕ್ಕೆ ಹೂ ಹಾಕಿ ಫೋಟೋದಲ್ಲೇ ಪೂಜೆ ಮಾಡಿ,
ಇನ್ನು ಫೋಟೋ ಇಲ್ಲದೆ ಇದ್ದವರು ಮನೆ ದೇವರ ಕೋಣೆಯಲ್ಲಿ ವಿಗ್ರಹ ಮಾತ್ರ ಇದೆ ಸ್ವಾಮಿ, ನಾನು ಇನ್ನು ಅಂಗಡಿಯಿಂದ ತರಬೇಕಾ ಫೋಟೋನ, ಇದೆಲ್ಲ ಬೇಡ. ನಿಮಗೆ ಏನ್ ಇದೆ ಮನೆಯಲ್ಲಿ ಅದರಲ್ಲೇ ಪೂಜೆ ಮಾಡಿ. ನೀವು ಮನೆಯಲ್ಲಿ ಕನಿಷ್ಠ ₹1 ನಿಮ್ಮ ಜೊತೆಯಲ್ಲಿ ಹಣ ಇರುತ್ತೆ ಅಂತ ಅಂದುಕೊಂಡಿದ್ದೇನೆ. ಹಾಗೆ ಖಂಡಿತವಾಗಿ ಇದ್ದೇ ಇರುತ್ತೆ ಎಲ್ಲರಲ್ಲೂ. ಆ ₹1 ಇಡಿ ನೀವು. ಆ ₹1 ಮೂಲಕವಾಗಿ ನಿಮಗೆ ಹಿಂದೆ ಕೃಷ್ಣ ಪರಮಾತ್ಮ ಕಾಡಿಗೆ ಹೋದಾಗ ದ್ರೌಪದಿ ಎಲ್ಲ ಗಂಡಂದಿರಿಗೆ ಅಂದ್ರೆ ಪಾಂಡವರಿಗೆ ಊಟವನ್ನು ಬಡಿಸಿ, ಅಕ್ಷಯ ಪಾತ್ರೆ ಅದು, ಆ ಅಕ್ಷಯ ಪಾತ್ರೆಯಲ್ಲಿ ಅವಳು ಅಡಿಗೆ ಮಾಡಿ ಊಟ ಮಾಡಿದ ಮೇಲೆ ಮತ್ತೆ ಬರಿದಾಗ್ತಾ ಇತ್ತು. ಕೊನೆಯದಾಗಿ 1 ಅಗುಳು ಅನ್ನ ಉಳಿದಿತ್ತು. ಅದನ್ನೇ ಕೃಷ್ಣ ಭಗವಾನ್ ಕೃಷ್ಣ ಖುಷಿಯಿಂದ ತಗೊಂಡು ತಿಂತಾನೆ. ತಿಂದಾಗ ಆ ಅಕ್ಷಯ ಪಾತ್ರೆ ತುಂಬಿ ಉಕ್ಕಿ ಹರಿಯುತ್ತೆ. ದೂರ್ವಾಸ ಮುನಿಗಳೆಲ್ಲ ಬರುವಂತವ್ರು, ಅವರಿಗೆಲ್ಲ ಋಷಿ ಮುನಿಗಳಿಗೆಲ್ಲ ಹೊಟ್ಟೆ ತುಂಬಿಸುವಂತಹ ಕೆಲಸ ಮಾಡ್ತಾನೆ. ಹಾಗೆ ನೀವು ನಾನು ₹10,000 ಹುತ್ತೊಂದಿಲ್ಲ ಸ್ವಾಮಿ, ನಾನು ಕೆಲವಷ್ಟೆಲ್ಲ ಆಗಲ್ಲ, ಸಿಕ್ಕಾಪಟ್ಟೆ ರೇಟು ಮಾರ್ಕೆಟ್ ಅಲ್ಲಿ, ಹಣ್ಣು ನೋಡಿದ್ರೆ ₹200 ಮೇಲೆ ಹೋಗಿದೆ ಸ್ವಾಮಿ, ನೀವು ಅಷ್ಟೆಲ್ಲ ಖರ್ಚು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಒಂದು ತುಳಸಿ ದಳವನ್ನ ಕಣ್ಣಿಗೆ ಒತ್ತಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಆ ಭಗವತಿಗೆ ಭಗವಂತನಿಗೆ ಭೇದ ಇಲ್ಲ. ನೀನ್ ಬಡವ, ನಿನಗ್ ನಾನು ವರ ಕೊಡಬಾರ್ದು, ನೀನು ಶ್ರೀಮಂತನಿಗೆ ನಾನು ವರ ಕೊಡಬೇಕು, ಆ ರೀತಿಯಾದಂತಹ ಯಾವುದೇ ಭೇದ ಭಾವವಿಲ್ಲ. ನಿಮಗೆಲ್ಲ ಗೊತ್ತಿದೆ, ಬೇಡರ ಕಣ್ಣಪ್ಪನ ಇತಿಹಾಸ ಗೊತ್ತಿದೆ. ಈಶ್ವರ ಯಾವ ರೀತಿಯಾಗಿ ಬೇಡರ ಕಣ್ಣಪ್ಪನಿಗೆ ಅವನೊಬ್ಬ ಅಜ್ಞಾನಿಯಾಗಿದ್ದ, ಬೇಡ ಆಗಿದ್ದ, ಅವನಿಗೆ ಏನು ಗೊತ್ತಿಲ್ಲ, ದೇವರಿಗೆ ಏನ್ ಕೊಡಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೂ ಸಹ ಅವನು ಆ ಬೇಡರ ಕಣ್ಣಪ್ಪನಿಗೆ ಅನುಗ್ರಹ ಮಾಡಿದಂತಹ ಇತಿಹಾಸ ನೀವೆಲ್ಲ ನೋಡಿದ್ದೀರಿ. ಅದೇ ರೀತಿಯಾಗಿ ಆ ಭಗವಂತ ಭಗವತಿ ತಾಯಿಯ ಕರುಣೆ ಅಂತ ಹೇಳ್ತಾರೆ. ನಾವು ತಂದೆ ಕೊಡದೇ ಇದ್ದಾಗ ಮೊದಲು ಎಲ್ಲಿ ಹೋಗೋದು? ತಾಯಿಯ ಮಡಿಲಲ್ಲಿ ಹೋಗಿ, ಅಮ್ಮ ನನಗೊಂದು ಚಾಕ್ಲೇಟ್ ತರಿಸ್ಕೊಡು, ಅಥವಾ ಪೆನ್ನು ಬೇಕು, ಪೆನ್ಸಿಲ್ ಬೇಕು, ಮಕ್ಕಳು ಕೇಳುವಂಥದ್ದು. ನಾವು ಹಾಗೇನೆ ಆ ತಾಯಿ ಅಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿರುವಂತವಳು, ಅವರೆಲ್ಲ ಒಂದೇ ಆದಿ ಶಕ್ತಿ, ಆದಿ ಮಾಯೆ ಅನ್ನುವಂತಹ ರೂಪದಲ್ಲಿ ಬಂದಿರುವಂತವ್ರು. ಅವರಲ್ಲಿ ನಾವು ಬೇಡಿಕೊಳ್ಳುವಂಥದ್ದು. ಹಾಗಾಗಿ ನಿಮಗೆ ಯಾರಿಗೂ ಸಹ ನನ್ನಲ್ಲಿ ಹಣ ಇಲ್ಲ, ಅಷ್ಟೆಲ್ಲ ನಾನು ತರ್ಲಿಕ್ಕೆ ಸಾಧ್ಯವಿಲ್ಲ ಅಂದುಕೊಂಡು ಪೂಜೆ ಮಾಡುವುದು ಬಿಡುವುದು, ಮಾಡದೇನೆ ಇರದೆ ಬಿಡುವಂಥದ್ದು, ಈ ರೀತಿಯಾಗಿ ಮಾಡಬೇಡಿ. ಖಂಡಿತವಾಗಿ ಶ್ರದ್ಧೆಯಿಂದ ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ. ಆ ಭಗವಂತ ನಿಮಗೆ ಅನುಗ್ರಹ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಬಹಳ ಟಿವಿನಲ್ಲೆಲ್ಲ ನೋಡಿರ್ತೀವಿ ಪ್ರತಿನಿತ್ಯವೂ. ಈಗೆಲ್ಲ ನ್ಯೂಸ್ ಚಾನೆಲ್ಗಳು ಅಥವಾ ಈ ಮೊಬೈಲ್ ನಲ್ಲಿ ಯೂಟ್ಯೂಬ್ ಅಂತೂ ನಿಮ್ಮ ಜೋಬ್ನಲ್ಲಿ ಪಾಕೆಟ್ ನಲ್ಲೇ ಇರುತ್ತೆ ಮೊಬೈಲ್, ಅದರಲ್ಲಿ ನೋಡ್ತಾನೆ ಇರ್ತೀರಿ. ಅನೇಕ ಪವಾಡಗಳನ್ನ ಮಾಡ್ತಾ ಇರ್ತಾರೆ. ಹಾಗಂತ ಹೇಳ್ಕೊಂಡ್ಬಿಟ್ಟು ನಮಗೆ ಸಾಕ್ಷಿ ತೋರಿಸಿ ಅಂತ ಹೇಳಿದ್ರೆ ಇದೆಲ್ಲ ಸಾಕ್ಷಿ ತೋರಿಸ್ಲಿಕ್ಕೆಲ್ಲ ಆಗಲ್ಲ. ಆದ್ರೆ ಇದೆಲ್ಲವೂ ಸಹ ವೈಜ್ಞಾನಿಕ. ದೇವರು ಇದ್ದಾನೆ, ಈ ಭೂಮಿ ಇದೆ ಅಂತಂದ್ರೆ, ಈ ಕೆಲಸ ವಿಶೇಷವಾದಂತ ಕೆಲಸ ನಡೀತಾ ಇದೆ ಅಂತಂದ್ರೆ ಖಂಡಿತವಾಗಿಯೂ ಭಗವಂತ ಇದ್ದಾನೆ. ಒಂದಲ್ಲ ಒಂದು ದಿನ ನಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಆ ಭಗವಂತ ಕಣ್ಣು ಬಿಟ್ಟ ಅಂತಂದ್ರೆ ಭಿಕ್ಷಾಧಿಪತಿ ಲಕ್ಷಾಧಿಪತಿ ಆಗುವುದಕ್ಕೂ ಸಾಧ್ಯ ಉಂಟು, ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗುವುದಕ್ಕೂ ಸಹ ಸಾಧ್ಯ ಉಂಟು. ಹಾಗಾಗಿ ಆ ದೇವರಲ್ಲಿ ನಂಬಿಕೆ ಇಡಿ. ಈ ವ್ರತವನ್ನು ಖಂಡಿತವಾಗಿ ಬಹಳ ಸಂತೋಷದಿಂದ ಮಾಡಿ. ದುಃಖ ಮಾಡದೇನೆ ಆವತ್ತಿನ ದಿವಸ ಕಣ್ಣೀರ್ ಹಾಕ್ತಾ ಅಥವಾ ಬೈಕೊಳ್ತಗೆ ಬೇಡದೇ ಇರುವಂತಹ ಕೆಟ್ಟ ಚಾಳಿಗಳನ್ನು ಮಾಡ್ತಾ, ಬೀಡಿ ಸೇದುದು, ಸಿಗರೆಟ್ ಸೇದುದು, ಈ ತರ ಕೆಟ್ಟ ಚಾಳಿಗಳನ್ನೆಲ್ಲ ಮಾಡದೇನೆ ಅವತ್ತಿನ ದಿವಸ ಬಹಳ ಶಿಸ್ತಿನಿಂದ ಸಂತೋಷದಿಂದ ವ್ರತವನ್ನು ಆಚರಣೆ ಮಾಡಿ ಅಂತ ಕೇಳ್ಕೊಳ್ತೇನೆ. ಓಂ ಶ್ರೀಂ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತೆ. ಶ್ವೇತಾಂಬರ ಧರೇ ದೇವಿ ನಾನಾಲಂಕಾರ ಭೂಷಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೇ. ಶ್ರೀ ಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಸಹ ಸನ್ಮಂಗಳವನ್ನು ಉಂಟು ಮಾಡಲಿ. ಹಾಗೂ ಶ್ರೀ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು.